Namaste, I am Renuka Diyar and I am working as an assistant professor in the Department of History, Government First Grade College, Tumkur. Today I am discussing the topic Queen's Proclamation of 1858. This topic is one of the important topics in the history of modern India. Let us see what is this Queen Victoria Proclamation. Actually, this proclamation was announced in India on 1st November 1858 by Lord Canning, who was the first Viceroy of India. It placed India under direct government of Crown. And this act is also, this proclamation is also called as the Government of India Act of 1858. And this is regarded as the Magna Carta of Indians. So what this act provided? Actually, this act or this proclamation provided many assurances for Indians. Then what are the responsible factors for this issuing of proclamation? ಅಂದರೆ ಯಾವ್ಯಾವ ಫ್ಯಾಕ್ಟರ್ಸು ಇದಕ್ಕೆ ಕಾರಣ ಅಂಥೇಳಿ, ರಾಣಿ ಈ ಥರ ಘೋಷಣೆ ಮಾಡೋದಕ್ಕೆ ಏನೆಲ್ಲ ಕಾರಣ ಅಂತ ನೋಡಿ. ಇದನ್ನು ವಿಕ್ಟೋರಿಯಾ ರಾಣಿಯ ಘೋಷಣೆ, 1858ರ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ನಾವು ಕರಿತೀವಿ. ಸೊ ಇದನ್ನು ಮೊದಲಿಗೆ ಭಾರತಕ್ಕೆ ಆ ಪತ್ರ ರವಾನೆ ಆಗುತ್ತೆ. ರವಾನೆ ಆದಮೇಲೆ ಅಲಹಾಬಾದಲ್ಲಿ ನವೆಂಬರ್ 1, 1858ರಂದು ಇದು ಪ್ರಕಟವಾಗುತ್ತೆ. ಇದನ್ನು ಅನೌನ್ಸ್ ಮಾಡ್ತಾರೆ. ಇದರಲ್ಲಿ 2 ಬಗೆಯ ಅಂಶಗಳಿರುತ್ತೆ ಅಂತ. ಒಂದು, ಭಾರತೀಯರಿಗೆ ಅಶ್ಯೂರೆನ್ಸ್, ಸಾಕಷ್ಟು ಆಶ್ವಾಸನೆಗಳನ್ನು ಇದು ಕೊಡುತ್ತೆ. ಅದು ಬಿಟ್ಟರೆ ಅಡ್ಮಿನಿಸ್ಟ್ರೇಷನಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳಿ ವಿಷಯಗಳನ್ನು ಅದು ಒಳಗೊಂಡಿರುತ್ತೆ. ಇಲ್ಲಿ ಯಾಕೆ ಇಂಥ ಒಂದು ಪ್ರೊಕ್ಲಮೇಷನ್ ಪಾಸ್ ಆಯಿತು, ಅದಕ್ಕೆ ಏನು, ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಕ್ಲಮೇಷನ್ ಆಫ್ 1858 ಅಂತ ಹೇಳಿದಾಗ, ದ ಮ್ಯೂಟಿನಿ ಆಫ್ 1857 ನಿಮಗೆ ಗೊತ್ತಿದೆ, 1857ರಲ್ಲಿ ಸಿಪಾಯಿ ದಂಗೆ ಆಯಿತು. ಆ ಸಿಪಾಯಿ ದಂಗೆ ಮೊದಲಿಗೆ ಕಾರಣ. ಇನ್ನು ಅದನ್ನು ಬಿಟ್ಟರೆ ದ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ನೋಡಿ. ಫಸ್ಟು 1857ಕ್ಕಿಂತ ಮುಂಚೆನೆ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗಳು ಆಗ್ತಾ ಇರುತ್ತೆ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಏನು ಆಡಳಿತವನ್ನು ನಡೆಸ್ತಾ ಇದೆ, ಅಲ್ಲಿ ಸಾಕಷ್ಟು ದಬ್ಬಾಳಿಕೆ ನಡೀತಾ ಇದೆ, ದುರಾಡಳಿತವನ್ನು ಈಸ್ಟ್ ಇಂಡಿಯಾ ಕಂಪನಿ ನಡೆಸ್ತಾ ಇದೆ ಅಂತ ವಿಷಯಗಳು ಗಮನಕ್ಕೆ ಬಂದಿರುತ್ತೆ. ಹಾಗಾಗಿ ಪಾರ್ಲಿಮೆಂಟಲ್ಲಿ ಸಾಕಷ್ಟು ಚರ್ಚೆಯ ಒಂದು ತಿರುಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅದರಿಂದ ನಾವು ಆಡಳಿತವನ್ನು ಕಿತ್ಕೋಬೇಕು, ಕಂಪನಿಯಿಂದ ಆಡಳಿತವನ್ನು ಕಿತ್ಕೊಂಡು ಬ್ರಿಟಿಷ್ ಪಾರ್ಲಿಮೆಂಟೇ ನೇರವಾಗಿ ಭಾರತದ ಆಡಳಿತವನ್ನು ನಿಯಂತ್ರಿಸಬೇಕು ಅನ್ನೋ ಒಂದು ಕೂಗು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕೇಳಿಸ್ತಾ ಇರುತ್ತೆ. ಸೊ ಯಾವಾಗ 1857ರ ದಂಗೆ ಸ್ಫೋಟಗೊಳ್ತು, ಆಗ ಈ ಥರ ಒಂದು ಚರ್ಚೆಗಳಿಗೆ ಅದು ಏನು ಡಿಸಿಷನ್ಸ್ ತಗೊಳ್ಬೇಕು ಅಂತ ಅವ್ರು ಇರ್ತಾರೆ, ಅದಕ್ಕೆ ಕಾಲ ಅವಾಗ ಬರುತ್ತೆ. ಅಂದರೆ ಈ ಒಂದು 1857ರ ದಂಗೆ ಮುಗಿದ ಮೇಲೆ, ಕಂಪನಿಯ ದುರಾಡಳಿತವನ್ನು ಚೆನ್ನಾಗಿ ಬಯಲಿಗೆ ಬಂದ ಮೇಲೆ ಈ ಥರ ಒಂದು ನಿರ್ಧಾರವನ್ನು ರಾಣಿ ಘೋಷಣೆಯನ್ನು ಮಾಡ್ತಾರೆ. ಸೊ ಆ ಸಮಯದಲ್ಲಿ ಬ್ರಿಟನ್ನ ಪ್ರಧಾನಿಯಾದಂಥ ಡೆಸ್ರೇಲಿ ಏನು ಪಾರ್ಲಿಮೆಂಟಿಂದ ಒತ್ತಡ ಇರುತ್ತೆ, ಆ ಒತ್ತಡಕ್ಕೆ ಅವ್ನು ಮಣಿಲೇಬೇಕಾಗತ್ತೆ. ಆಗಸ್ಟ್ 2ನೇ ತಾರೀಕು 1858ರಂದು ಅವನೊಂದು ಶಾಸನವನ್ನು ರಚಿಸ್ತಾನೆ. ಅದು ವಿಕ್ಟೋರಿಯಾ ರಾಣಿಯ ಅನುಮೋದನೆ ಆದ ಮೇಲೆ ಆ ಮಹಾರಾಣಿಯ ಘೋಷಣಾ ಪತ್ರ ಅಂತ ಹೇಳಿ ಅದನ್ನು ಕರೀತಾರೆ, ಅಥವಾ ಅದನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಅಂತಲೂ ಕರೀತಾರೆ. ಅದು ಭಾರತದಲ್ಲಿ ಏನಾಗುತ್ತೆ, ನವೆಂಬರಲ್ಲಿ ಅನೌನ್ಸ್ ಆಗುತ್ತೆ. ಸೊ ಅದರಲ್ಲಿ ಸಾಕಷ್ಟು ಭಾರತೀಯರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಶ್ವಾಸನೆಗಳು ಇರುತ್ತೆ, ಜೊತೆಗೆ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳು ಇರುತ್ತೆ. ಅದರಲ್ಲೆಲ್ಲ ತುಂಬ ಮುಖ್ಯವಾಗಿ ನೋಡಿ, ಇಲ್ಲಿ ಹೇಳಿದೆ ನಾನು, ಇಟ್ ಪ್ಲೇಸ್ಡ್ ಇಂಡಿಯಾ ಅಂಡರ್ ಡೈರೆಕ್ಟ್ ಗವರ್ಮೆಂಟ್ ಆಫ್ ಕ್ರೌನ್ ಅಂತ. ಅಂದರೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸಂಪೂರ್ಣವಾಗಿ ತನ್ನ ಅಧಿಕಾರವನ್ನು ಕಳ್ಕೊಳ್ಳುತ್ತೆ. ಅದು ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾಗಿರುವಂಥ ಕಂಪನಿಯಾಗಿ ಉಳಿಯುತ್ತೆ. ನೇರವಾಗಿ ಭಾರತವನ್ನು ತನ್ನ ಒಂದು ಆಡಳಿತಕ್ಕೆ ಬ್ರಿಟಿಷ್ ಪಾರ್ಲಿಮೆಂಟು ಅಥವಾ ಬ್ರಿಟಿಷ್ ಕ್ರೌನ್ ಏನಿದೆ ಅದು ಒಳಪಡಿಸ್ಕೊಳ್ಳುತ್ತೆ. ಇದು ತುಂಬ ನಾವು ನೋಡೋವಂಥ ಮುಖ್ಯವಾದಂಥ ವಿಷಯ. ಹಾಗಾದರೆ ವಾಟ್ ಆರ್ ದ ಫೀಚರ್ಸ್ ಆಫ್ ಪ್ರೊಕ್ಲಮೇಷನ್ ಅಂತ ಫಸ್ಟ್ ನೋಡಿ. ನಾನು ಹೇಳ್ದಂಗೆ ಇಟ್ ಎಂಡೆಡ್ ದ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಇನ್ ಇಂಡಿಯಾ. ಸೊ ಇಲ್ಲಿಗೆ ರಾಜಕೀಯ ವಲಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ಚಟುವಟಿಕೆಗಳನ್ನು ಇಲ್ಲಿ ಏನಾಗುತ್ತೆ, ಸ್ಥಗಿತಗೊಳಿಸುವಂಥ ಒಂದು ಪ್ರಯತ್ನವಾಗುತ್ತೆ. ಸೊ ಇಂಡಿಯಾ ಡೈರೆಕ್ಟ್ ರೂಲ್ ಆಫ್ ಕ್ರೌನ್ ಬ್ರಿಟಿಷ್ ಕಾಲೋನಿ. ಅಂದರೆ India's government was
came under the direct rule of crown and India was announced as British colony. ಬ್ರಿಟಿಷರ ವಸಾಹತು ಅಂತ ಹೇಳಿ ಏನಾಗುತ್ತೆ, ಭಾರತವನ್ನ ಘೋಷಣೆ ಮಾಡ್ತಾರೆ. ಹಾಗೆ ಗವರ್ನರ್ ಜನರಲ್ ಏನಿರ್ತಾನೆ, ಇದುವರೆಗೆ ಗವರ್ನರ್ ಜನರಲ್ ಏನಿರ್ತಾನೆ ಅವನನ್ನ ಹಿ ವಾಸ್ ರೀಡೆಸಿಗ್ನೇಟೆಡ್ ಆಸ್ ವೈಸ್ರಾಯ್. ಅಂದ್ರೆ ಈಗ ಫಸ್ಟ್ ನಾವು ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಏನೆಲ್ಲ ಬದಲಾವಣೆಗಳಾಯಿತು ಅಂತ ನಾವು ನೋಡೋದಾದ್ರೆ, ಗವರ್ನರ್ ಜನರಲ್ ವಾಸ್ ರೀಡೆಸಿಗ್ನೇಟೆಡ್ ಆಸ್ ವೈಸ್ರಾಯ್. ಅವನು ವೈಸ್ರಾಯ್ ಅಂತ ಕರೀತಾರೆ. ಅಫ್ಕೋರ್ಸ್ ಅವನಿಗೆ ಒಂದು ಕಾರ್ಯಕಾರಿ ಸಮಿತಿ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದು ಗವರ್ನರ್ಗೆ ಯಾವ ಥರ ಇರುತ್ತೆ ಅದೇ ಕಂಟಿನ್ಯೂ ಆಗುತ್ತೆ ಕೌನ್ಸಿಲು. ಆದರೆ ಅವನನ್ನ ಇನ್ನು ಮುಂದೆ ವೈಸ್ರಾಯ್ ಅಂತ ಹೇಳಿ ಕರೆಯುವಂಥ ಒಂದು ನಿರ್ಧಾರ ಆಗುತ್ತೆ. ಈಗ ಫಸ್ಟು ದ ವೈಸ್ರಾಯ್ ವಾಸ್ ಅನೌನ್ಸ್ಡ್ ಆಸ್ ಫಸ್ಟ್ ವೈಸ್ರಾಯ್ ಅದನ್ನು ಯಾರು, ಹೂ ವಾಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳಿದಾಗ ಲಾರ್ಡ್ ಕ್ಯಾನಿಂಗ್. ಆ್ಯಕ್ಚುಲಿ ಹಿ ವಾಸ್ ದ ಗವರ್ನರ್ ಜನರಲ್. ಹಿ ವಾಸ್ ಅನೌನ್ಸ್ಡ್ ಆಸ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ ಅಂತ ಹೇಳಿ ಫಸ್ಟು ಇವನನ್ನ ಭಾರತದ ವೈಸ್ರಾಯ್ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೆಯೇ ನೋಡಿ, ಇಲ್ಲಿ ವೈಸ್ರಾಯ್ ಆಗಲಿ ಗವರ್ನರ್ಸ್ ಆಗಲಿ ಅವರನ್ನ ನೇರವಾಗಿ ಯಾರು ಬ್ರಿಟಿಷ್ ಕ್ರೌನಿಂದನೇ ಅವ್ರು ಏನು ಮಾಡ್ತಾರೆ, ಅಪಾಯಿಂಟ್ ಆಗ್ತಾರೆ ಅನ್ನೋದು ನಾವಿಲ್ಲಿ ಗಮನಿಸಬೇಕು. ಅಂದರೆ ಅವರೇ ಇವರನ್ನ ನೇಮಕ ಮಾಡುವಂಥ ಒಂದು ಅಧಿಕಾರ ಅವರಿಗಿರುತ್ತೆ ಅಂತ. ನೆಕ್ಸ್ಟು ಮೆಂಬರ್ ಆಫ್, ಈಗ ನೆಕ್ಸ್ಟು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಅಂತ ಭಾರತದ ಕಾರ್ಯದರ್ಶಿ ಅಂತ ಹೇಳಿ ಒಬ್ಬರನ್ನ ನೇಮಿಸ್ತಾರೆ. ಇವನು ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ಇವನು ಇರ್ತಾನೆ. ಸೊ he will be in the British Parliament itself. ಅಂದ್ರೆ ಅವನು ಯಾರು ಅಂತ ಹೇಳಿದಾಗ ಹಿಸ್ ಮೆಂಬರ್ ಆಫ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್. ಬ್ರಿಟನ್ ಪ್ರಧಾನಿ ಏನಿರ್ತಾನೆ ಅವನ ಕ್ಯಾಬಿನೆಟ್ ನಲ್ಲಿ ಇವನು ಒಬ್ಬ ಸಚಿವನಾಗಿರ್ತಾನೆ. ಮೋರ್ ಓವರ್ ಹಿ ವಾಸ್ ಬ್ರಿಟಿಷ್ MP, ಮೆಂಬರ್ ಆಫ್ ಪಾರ್ಲಿಮೆಂಟ್ ಕೂಡ ಅವನು. ಹಿ ವಾಸ್ ಅಸಿಸ್ಟೆಡ್ ಬೈ 15 ಮೆಂಬರ್ಸ್. ಅವನಿಗೆ 15 ಜನ ಇರುವಂಥ ಒಂದು ಕೌನ್ಸಿಲ್ ಇರುತ್ತೆ, ಒಂದು ಸಭೆ ಅವನ ಅಂಡರ್ ಇರುತ್ತೆ. So channel of communication between British government and Indian administration. It acts as a channel between channel of communication. This secretary council ಏನಿದೆ, this will act as a channel of communication between British government and the Indian administration. So ಕೆಲವು ಡಿಸ್ಕ್ರಿಷನರಿ ಪವರ್ಸ್ ಅವನಿಗೆ ಇರುತ್ತೆ, ಕೆಲವು ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ. ದೆನ್ ವಯಾ ಪಾರ್ಲಿಮೆಂಟ್ ಕ್ಯಾನ್ ಆಸ್ಕ್ ಅಬೌಟ್ ಇಂಡಿಯನ್ ಅಫೇರ್ಸ್. ಅಂದ್ರೆ ಅವನ ಪಾರ್ಲಿಮೆಂಟ್ ಅಲ್ಲಿ ಸೊ ಏನು ಬೇಕಾದರೂ ಇಂಡಿಯನ್ ಅಫೇರ್ಸ್ ಬಗ್ಗೆ ಅವನಿಗೆ ವಿಚಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ದೆನ್ ಸ್ಯಾಲ್ರಿ ಫ್ರಮ್ ಇಂಡಿಯಾ, ಹಿ ವಿಲ್ ಗೆಟ್ ದ ಸ್ಯಾಲ್ರಿ, ದ ಕೌನ್ಸಿಲ್ ಮೆಂಬರ್ಸ್ ಅಂಡ್ ಹಿ ಹಿಮ್ಸೆಲ್ಫ್, ದ ಸೆಕ್ರೆಟರಿ ವಿಲ್ ಗೆಟ್ ದ ಸ್ಯಾಲ್ರಿ ಫ್ರಮ್ ಇಂಡಿಯಾ ಇಟ್ ಸೆಲ್ಫ್, ನಾಟ್ ಫ್ರಮ್ ಬ್ರಿಟನ್. ದೆನ್ ದಿಸ್ ಈಸ್ ದ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಚೇಂಜಸ್ಸು. ಇನ್ನೂ ನಾನು ಕೆಲವನ್ನ ನಾವಲ್ಲಿ ಹೇಳೋದಾದರೆ, ಇನ್ನಷ್ಟು ವಿಷಯಗಳನ್ನು ನಾವಲ್ಲಿ ನೋಡೋದಾದರೆ, ಜೊತೆಗೆ ಏನು ಭಾರತದ ಉನ್ನತಾಧಿಕಾರಿಗಳು ಏನಿರ್ತಾರೆ, ಕೆಲಸ ಮಾಡುವಂಥ ಅಧಿಕಾರಿಗಳು ಏನಿರ್ತಾರೆ, ಅವ್ರನ್ನ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಡೆಸಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನ ಆಗುತ್ತೆ. ಇದು ಮತ್ತೊಂದು ನಾವಲ್ಲಿ ನೋಡುವಂಥ ವಿಷಯ. ಹಾಗೆಯೇ ಈ ಕೋರ್ಟ್ ಆಫ್ ಡೈರೆಕ್ಟರ್ಸು ಮತ್ತು ಏನು ಬೋರ್ಡ್ ಆಫ್ ಕಂಟ್ರೋಲ್ ಏನಿತ್ತು ಹಿಂದೆ, ಈ ಅಧಿಕಾರವನ್ನು ಕೋರ್ಟ್ ಆಫ್ ಡೈರೆಕ್ಟರು ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಅಧಿಕಾರವನ್ನು ಬ್ರಿಟನ್ ಸರ್ಕಾರದಿಂದ ನೇಮಕ ಆದಂಥ ಇವನಿಗೆ, ಈ ಸೆಕ್ರೆಟರಿ ಆಫ್ ಸ್ಟೇಟ್ ಏನಿರ್ತಾನೆ ಇವನಿಗೆ ಅದನ್ನು ಕೊಡುವಂಥ ಒಂದು ವಿಷಯ. ಅಂದರೆ ಇಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ ಆಗಲಿ ಅಥವಾ ಬೋರ್ಡ್ ಆಫ್ ಕಂಟ್ರೋಲ್ ಆಗಲಿ ಎರಡೂ ಇರೋದಿಲ್ಲ. ಎರಡೂ ಏನಾಗ್ತಾ ಇದೆ, ಆ ಎಲ್ಲ ಅಧಿಕಾರವನ್ನು ಯಾರು ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೆಕ್ರೆಟರಿ ಆಫ್ ಸ್ಟೇಟ್ ಇವಾಗ ಪಡ್ಕೊಳ್ತಾನೆ. ಸೊ ಇದು ನಾವಲ್ಲಿ ಮತ್ತೊಂದು ಗಮನಿಸುವಂಥ ವಿಷಯ. ಆಮೇಲೆ ಈ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಏನು ಎಂಡ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಆಡಳಿತಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಏನಾಗ್ತವೆ ಮತ್ತು ಹಣಕಾಸು ವ್ಯವಹಾರ ಎಲ್ಲವೂ ಏನಾದವು ಅಂತ ಹೇಳಿದ್ರೆ ಬ್ರಿಟಿಷ್ ಕ್ರೌನ್ ಅಂಡರ್ ಬರುತ್ತೆ. ಸೊ ಇವೆಲ್ಲದರಲ್ಲಿ ತುಂಬ ಮುಖ್ಯವಾಗಿ ನಾವು ಎರಡು ಬಾಡಿಗಳನ್ನು ಜ್ಞಾಪಕ ಇಟ್ಕೊಳ್ಬೇಕು. ಒಂದು ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ಇನ್ನೊಂದು ವೈಸ್ರಾಯ್. ಅಂದರೆ ಇಲ್ಲಿ ವೈಸ್ರಾಯ್ ಏನಾಗ್ತಾನೆ, ಇಂಡಿಯಾದಲ್ಲಿ ಏನೆಲ್ಲ ನಡೆಯುತ್ತೆ ಅದು ಪಾರ್ಲಿಮೆಂಟ್ಗೆ ವಿಷಯಗಳು ತಿಳಿಬೇಕು ಅಂತ ಹೇಳಿದಾಗ ಸೊ ದಿಸ್ ಸೆಕ್ರೆಟರಿಯೇಟ್ ಅಂತ ನೋಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ಕೌನ್ಸಿಲ್ ಆಫ್ ಮೆಂಬರ್ಸ್ ಏನಿರ್ತಾರೆ ಇವರು ನಮಗೆ ವಿಶೇಷವಾಗಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಯಾವುದೇ ಒಂದು ಅಲ್ಲಿ ವಿಷಯಗಳನ್ನು ನಿರ್ಧಾರಕ್ಕೆ ತಗೊಳ್ಳುವಂಥ ಒಂದು ಅಧಿಕಾರ ಇವರಿಗೆ ಇರುತ್ತೆ. ಸೊ ಜೊತೆಗೆ ಒಂಥರ ಬ್ರಿಟಿಷ್ ಪಾರ್ಲಿಮೆಂಟು ಮತ್ತು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಮಧ್ಯ ಒಂಥರ ಇವರೇನಾಗ್ತಾರೆ ಬಿಡಿಜಿದ್ದ ಹಾಗೆ ಇರ್ತಾರೆ. ಸೊ ಹಾಗಾಗಿ ಇಂಡಿಯಾದ ಏನೇ ವಿಷಯಗಳು ಇದ್ರೂ ಅದು ಫಸ್ಟು ಇವರಿಗೆ ತಲುಪುತ್ತೆ. ನೆಕ್ಸ್ಟು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಅಥವಾ ಏನೇ ಕ್ಲಾರಿಫಿಕೇಶನ್ ಅಥವಾ ಏನೇ ನಿರ್ಧಾರಗಳು ತಗೊಳ್ಳೋವಂಥ ವಿಷಯ ಇದ್ರೂ ಅವರು ಪಾರ್ಲಿಮೆಂಟಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ನೇರವಾಗಿ ಕ್ರೌನ್ ಅಥವಾ ಬ್ರಿಟನ್ ಪ್ರಧಾನಿ ಏನಿದ್ದಾರೆ
ಅವರು ಪಾರ್ಲಿಮೆಂಟಲ್ಲಿ ಯಾವುದೇ ತೀರ್ಮಾನವನ್ನು ತಗೊಳ್ಳೋದಕ್ಕಲ್ಲಿ ಅವಕಾಶ ಇರುತ್ತೆ. ಸೊ ಈ ಥರ ಏನಾಗುತ್ತೆ, ಕಂಪ್ಲೀಟ್ಲಿ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಇಂಡಿಯಾ ವಾಸ್ ಚೇಂಜ್ಡ್ ಆ್ಯಂಡ್ ದ ಟೂ ಬಾಡೀಸ್ ವಿ ಹ್ಯಾವ್ ಟು ಕನ್ಸಿಡರ್. ಒನ್ ಈಸ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆ್ಯಂಡ್ ಅನದರ್ ಒನ್ ಈಸ್ ವೈಸ್ರಾಯ್. ಸೊ ಬೋತ್ ಆರ್ ರೆಸ್ಪಾನ್ಸಿಬಲ್, ದೇ ಆರ್ ಹೆಲ್ಡ್ ರೆಸ್ಪಾನ್ಸಿಬಲ್ ರಿಗಾರ್ಡಿಂಗ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ದೆನ್ ವಾಟ್ ಆರ್ ದ ಅಶ್ಯೂರೆನ್ಸಸ್ ದಟ್ ಆರ್ ಗಿವನ್ ಟು ಇಂಡಿಯನ್ಸ್ ಅಂತ, ಇದು ನಮಗೆ ತುಂಬ ಮುಖ್ಯ. ಭಾರತೀಯರ ವಿಷಯದಲ್ಲಿ ಸಾಕಷ್ಟು ಮಹತ್ತರ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸಾಕಷ್ಟು ಮಹತ್ತರ ಬದಲಾವಣೆಗಳು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಡಿನೈಡ್ ಎಕ್ಸ್ಪ್ಯಾನ್ಷನ್ ಅಂಡ್ ಅನೆಕ್ಸೇಷನ್. ನೋಡಿ, ಇದುವರೆಗೆ ಏನು ಇವರು ವಿಸ್ತರಣೆ ಮಾಡ್ತಾ ಇದ್ರು, ಯುದ್ಧಗಳನ್ನು ಮಾಡ್ತಾ ಇದ್ರು, ಬ್ರಿಟಿಷ್ ಅಧಿಪತ್ಯಕ್ಕೆ ರಾಜ್ಯಗಳನ್ನು ಸೇರಿಸ್ಕೊಳ್ಳುವಂಥ ಪ್ರಯತ್ನ ಅಲ್ಲಿ ನಡೀತಾ ಇತ್ತು, ಅದನ್ನೆಲ್ಲ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಪ್ರಾದೇಶಿಕ ಸಮಗ್ರತೆಯನ್ನ ಇವರು ಗೌರವಿಸ್ತಾ ಇದ್ದಾರೆ. ಯಾವುದೇ ರಾಜ್ಯವನ್ನ ಇದುವರೆಗೆ ಇನ್ನು ಮುಂದೆ ಸೇರಿಸ್ಕೊಂಡಿರೋನ ಬಿಟ್ಟು ಇನ್ನು ಮುಂದೆ ಯಾವುದೇ ರಾಜ್ಯಗಳನ್ನ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಅಲ್ಲ ಆಗೋಲ್ಲ. ಇದುವರೆಗೆ ಯಾವ್ಯಾವ ದೇಶೀಯ ಸಂಸ್ಥಾನದವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇದ್ರು, ಸೊ ಅದನ್ನೆಲ್ಲ ಅವಕ್ಕೆಲ್ಲ ಖಂಡಿತವಾಗ್ಲೂ ಅಲ್ಲಿ ಮಾನ್ಯತೆ ಇದೆ, ಗೌರವ ಇದೆ. ದೆನ್ ಇಂಡಿಪೆಂಡೆಂಟ್ ಸ್ಟೇಟ್ಸ್, ಸುಮಾರು 560ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳು ಸ್ವತಂತ್ರವಾಗಿರೋದಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ದೆನ್ ರೈಟ್ ಟು ಅಡಾಪ್ಷನ್, ಅವ್ರು ಏನು ಮಾಡ್ಬೋದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಏನಿತ್ತು, ಅಥವಾ ದತ್ತು ತಗೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ ಅಂತ ಏನಿರ್ತಾ ಇತ್ತು, ಆ ದತ್ತು ತಗೊಳ್ಳೋದಕ್ಕೆ ಇಲ್ಲಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅವಕಾಶವನ್ನು ಕೊಡ್ತಾ ಇದ್ದಾರೆ. ದೆನ್ ಇಂಡಿಯನ್ ಸಿವಿಲ್ ಸರ್ವಿಸ್ ಇನಿಷಿಯೇಟೆಡ್, ಈಗ ಭಾರತೀಯ ಸೇವೆಗೆ ಅವ್ರನ್ನ ಸೇರಿಸ್ಕೊಳ್ಳುವಂಥ ಒಂದು ನಿರ್ಧಾರನೂ ಇಲ್ಲಿ ಬಲವಾಗ್ತಾ ಇದೆ. ಭಾರತೀಯರನ್ನ ಸೇವೆಗೆ ಸೇರಿಸ್ಕೋಬೇಕು ಅನ್ನೋದು ಇಲ್ಲಿ ಮತ್ತೊಂದು ತುಂಬ ಪ್ರಮುಖವಾಗಿರುವಂಥ ನಿರ್ಧಾರ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ದೆನ್ ಇಂಡಿಯನ್ ಅಡ್ಮಿಟೆಡ್ ಟು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಇಲ್ಲಿ ಇದಾಗುತ್ತೆ. ಸೊ ಅದ್ರ ಮೂಲಕ ಏನಾಗುತ್ತೆ, ಇಂಡಿಯನ್ ಅಡ್ಮಿಟೆಡ್ ಟು ಸರ್ವಿಸ್ ಅಂದರೆ ಇಂಡಿಯನ್ಸು ಸಿವಿಲ್ ಸರ್ವಿಸ್ಸಿಗೆ ಸೇರಿಸ್ಕೊಳ್ಳುವಂಥ ನಿರ್ಧಾರನೂ ಇಲ್ಲಿ ತಗೊಳ್ತಾ ಇದ್ದಾರೆ. ಒಂದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಆಗಬೇಕು, ಜೊತೆಗೆ ಇಂಡಿಯನ್ಸನ್ನು ಸೇವೆಗೆ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಬೇಕು ಅಂತ ನಿರ್ಧಾರ ಆಗ್ತಾ ಇದೆ. ದೆನ್ ಅಶ್ಯೂರ್ಡ್ ಆಫ್ ರಿಲಿಜಿಯಸ್ ಫ್ರೀಡಮ್, ಅಂದರೆ ಇದುವರೆಗೆ ಸ್ವಲ್ಪ ಧರ್ಮದ ಬಗ್ಗೆ ಅಲ್ಲಿ ಏನಾಗ್ತಾ ಇತ್ತು, ದಬ್ಬಾಳಿಕೆ ಇದ್ದೇ ಇತ್ತು. ಕ್ರೈಸ್ತ ಧರ್ಮವನ್ನು ಬಲವಂತವಾಗಿ ಹೇರುವಂಥ ಪ್ರಯತ್ನ ಇರ್ತಾ ಇತ್ತು. ಇವಾಗ ಆ ಥರ ಏನೂ ಇಲ್ಲ. ಯಾರು ಯಾವ ಧರ್ಮವನ್ನು ಬೇಕಾದರೂ ಅನುಸರಿಸೋದಕ್ಕೆ ಸಂಪೂರ್ಣವಾಗಿರುವಂಥ ಒಂದು ಸ್ವತಂತ್ರ ಇದೆ. ನೋ ಕನ್ವರ್ಷನ್ಸ್, ಇನ್ನು ಮುಂದೆ ಯಾವುದೇ ಅಲ್ಲಿ ಕನ್ವರ್ಷನ್ಸ್ ಇರೋದಿಲ್ಲ ಅನ್ನೋದು ಅಲ್ಲಿ ಡಿಕ್ಲೇರ್ ಆಗ್ತಾ ಇದೆ. ದೆನ್ ರೆಸ್ಪೆಕ್ಟ್ ಫಾರ್ ರಿಚುವಲ್ಸ್, ಏನೆಲ್ಲ ಕಟ್ಟುಪಾಡುಗಳು ಇವರು ಹಿಂದಿಂದ ಅವರ ಒಂದು ಧಾರ್ಮಿಕ ಸಂಪ್ರದಾಯಗಳು, ರೂಢಿ ಸಂಪ್ರದಾಯಗಳು ಏನಿದಾವೆ ಅದಕ್ಕೆಲ್ಲ ಸಂಪೂರ್ಣವಾಗಿ ಅದನ್ನು ಗೌರವ ಇರುತ್ತೆ, ಅವುಗಳಿಗೆ ಗೌರವ ಇರುತ್ತೆ, ಜೊತೆಗೆ ಅವುಗಳನ್ನು ಅನುಸರಿಸೋದಕ್ಕೆ ಸಂಪೂರ್ಣವಾಗಿರುವಂಥ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದೆನ್ ಈಕ್ವಲ್ ಟ್ರೀಟ್ಮೆಂಟ್ ಫಾರ್ ಇಂಡಿಯನ್ಸ್, ಅಂದರೆ ಯಾವಾಗಲೂ ಕೆಳ ದರ್ಜೆಯ ವ್ಯಕ್ತಿಗಳು, ಎರಡನೇ ದರ್ಜೆಯ ವ್ಯಕ್ತಿಗಳು ಅಂತಲೇ ಭಾರತೀಯರನ್ನು ಗಮನಿಸ್ತಾ ಇದ್ರು. ಅಂದರೆ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ನಾವು ಕರಿತೀವಿ, ಜನಾಂಗ ವಿಭೇದ ನೀತಿ ಅಂತ ಏನು ಕರಿತಾ ಇದ್ವಿ, ಅದನ್ನು ಇನ್ನು ಮುಂದೆ ಅನುಸರಿಸೋದಿಲ್ಲ. ಈಕ್ವಲ್ ಟ್ರೀಟ್ಮೆಂಟ್, ಎಲ್ಲರೂ ಒಂದೇ, ಭಾರತೀಯರಾಗಲಿ ಅಲ್ಲಿ ಬ್ರಿಟಿಷರಾಗಲಿ ಒಂದೇ ಅನ್ನೋ ಒಂದು ನಿರ್ಧಾರ ಇಲ್ಲಿ ಅವರು ತಗೊಳ್ತಾ ಇದ್ದೀವಿ ಅಂಥೇಳಿ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ನೋಡಿ, ಇಲ್ಲಿ ಭಾರತೀಯ ಧರ್ಮದ ವಿಷಯದಲ್ಲಿ ಯಾವುದೇ ಅಲ್ಲಿ ಹಸ್ತಕ್ಷೇಪ ನಾವು ಮಾಡೋದಿಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಜೊತೆಗೆ ಪಾರಂಪರಿಕ ಹಕ್ಕುಗಳು ಏನಿದಾವೆ ಅವುಗಳನ್ನು ನಾವು ಗೌರವಿಸ್ತೀವಿ ಅಂಥೇಳಿ. ಭಾರತೀಯ ಸೇವೆಯಲ್ಲಿ ಯಾವುದೇ ತಾರತಮ್ಯ ಇಲ್ಲಿ ಇರೋದಿಲ್ಲ ಅಂಥೇಳಿ. ಅಂದರೆ ಈಕ್ವಲ್ ರ್ಯಾಂಕ್ಸ್ ಇರುತ್ತೆ, ಸೇಮ್ ರ್ಯಾಂಕಲ್ಲಿ ಇದ್ದವ್ರಿಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾ ಇರ್ತಾರೆ ಅಂತ ಹೇಳಿದಾಗ ಬ್ರಿಟಿಷರಿಗೆ ಜಾಸ್ತಿ, ಇಂಡಿಯನ್ಸಿಗೆ ಕಡಿಮೆ ಅನ್ನೋ ಒಂದು ತಾರತಮ್ಯ ನೀತಿ ಏನಿರುತ್ತೆ, ಆ ಥರ ಯಾವುದೇ ವಿಷಯದಲ್ಲಿ ನಾವು ತಾರತಮ್ಯವನ್ನು ಅನುಸರಿಸೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಇಷ್ಟೆಲ್ಲ ಭಾರತೀಯರ ಬಗ್ಗೆ ಅವರು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಕೆಲವೊಮ್ಮೆ ನಾವು ಕೆಲವು ಅಲ್ಲಿ ನೋಡೋದಾದರೆ 1857 ದಂಗೆಯ ಸಮಯದಲ್ಲಿ ಬ್ರಿಟಿಷರ ಕೊಲೆಗೆ ಕಾರಣ ಆದಂಥ ಕೆಲವರನ್ನ ನಾವು ನೇರವಾಗಿ ಕಾರಣ ಆದವ್ರನ್ನ ಶಿಕ್ಷಿಸ್ತೀವಿ, ಇನ್ನು ಉಳಿದವರಿಗೆ ನಾವು ಕ್ಷಮಾದಾನ, ಯಾಕಂದ್ರೆ ತುಂಬ ಜನ ಅಲ್ಲಿ ಅರೆಸ್ಟ್ ಆಗಿರ್ತಾರೆ. ಅಂಥ ಸಮಯದಲ್ಲಿ ನೇರವಾಗಿ ಕಾರಣ ಆದವ್ರನ್ನ ಮಾತ್ರ ನಾವು ಶಿಕ್ಷೆಯನ್ನು ಕೊಡ್ತೀವಿ, ಮಿಕ್ಕವ್ರನ್ನೆಲ್ಲ ಬಿಡ್ತೀವಿ ಅಂಥೇಳಿ, ಅವರಿಗೆಲ್ಲ ಕ್ಷಮಾದಾನ ಕೊಡ್ತೀವಿ ಅಂಥೇಳಿ ಮತ್ತೊಂದು ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಆಮೇಲೆ ಏನೆಲ್ಲ ಜಪ್ತಿ ಮಾಡ್ಕೊಂಡಿರೋವಂಥ ಒಂದು ಪ್ರಯತ್ನ ಆಗಿರುತ್ತೆ ಆ ಟೈಮಲ್ಲಿ, ದಂಗೆ ನಡೆಯುವಂಥ ಸಮಯದಲ್ಲಿ ಅವರಿಗೆ ಹೊಲ ಮನೆಗಳನ್ನು ಅವ್ರು ಜಪ್ತಿ ಏನು ಮಾಡ್ಕೊಂಡಿರ್ತಾರೆ ಅದನ್ನೆಲ್ಲ ವಾಪಸ್ ಕೊಡುವಂಥ ಒಂದು ಪ್ರಯತ್ನನೂ ನಮಗಿಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ಅಂದರೆ ಒಟ್ಟಾರೆ ಎಲ್ಲ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಭಾರತೀಯರ ಪರವಾಗಿ ನಮಗೆ ಈ ಒಂದು ಘೋಷಣೆಯಲ್ಲಿ ಆಶ್ವಾಸನೆಗಳು ಕಾಣಿಸ್ತಾ ಇದ್ದಾವೆ.
ಏನು ಮಹತ್ವ, ಏನು ಸಿಗ್ನಿಫಿಕೆನ್ಸ್ ಆಫ್ ದ ಪ್ರೊಕ್ಲಮೇಷನ್ ಅಂತ ಹೇಳಿದಾಗ ನೋಡಿ, ಅಫ್ಕೋರ್ಸ್ ದಿಸ್ ಇಸ್ ಅ ಗ್ರೇಟ್ ಲ್ಯಾಂಡ್ ಮಾರ್ಕ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಹಿಸ್ಟ್ರಿ ಆಫ್ ಇಂಡಿಯಾ. ಯಾಕಂದರೆ ಈ ಥರ ಒಂದು ನಮಗೆ ಏನು ಪ್ರೊಕ್ಲಮೇಷನಲ್ಲಿ ಇರುವಂಥ ಪ್ರಾವಿಷನ್ಸ್ ಏನಿದೆ, ಖಂಡಿತವಾಗ್ಲೂ ಮುಂದೆ ಒಂದು ಸಾಂವಿಧಾನಿಕ ಬೆಳವಣಿಗೆಗೆ ಇದು ಅವಕಾಶ ಆಗುತ್ತೆ. ಅಂದರೆ ಭಾರತದಲ್ಲಿ ನಮ್ಮದೇ ಆದಂಥ ಒಂದು ಏನು ಈ ದಬ್ಬಾಳಿಕೆ ಅಂತ ನಾವೇನು ಕರೀತಾ ಇದ್ದೀವಿ, ಅದು ಇನ್ನು ಮುಂದೆ ನಮಗೆ ಕಡಿಮೆ ಆಗುವಂಥ ಸಾಧ್ಯತೆ. ಅಂದರೆ ಸಾಂವಿಧಾನಿಕ ವಿಧಾನದಲ್ಲೇ ಭಾರತೀಯರನ್ನು ಟ್ರೀಟ್ ಮಾಡುವಂಥ ಒಂದು ವ್ಯವಸ್ಥೆ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಈವನ್ ನಾಳೆ ಭಾರತದ ಒಂದು ಸಾಂವಿಧಾನಿಕ ಪದ್ಧತಿಯನ್ನು ನಾವು ಅನುಸರಿಸೋದಕ್ಕೆ ಒಂದು ರೀತಿ ಬೇಸ್ ಇದ್ದಂಗೆ ಇದು ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಬೇಸಿಸ್ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಅಪ್ ಟು 1907 ಇವ್ರು ಏನಿಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಹೋಗ್ತಾರೆ, ಹೆಚ್ಚು ಕಡಿಮೆ ಅದು ಮುಂದೆ 1917 ಏನಾಗುತ್ತೆ, ಇದೇ ಒಂದು ಮೆಥಡ್ ಮುಂದುವರಿತಾ ಹೋಗುತ್ತೆ. ಅಂದರೆ ಅಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಪ್ರೊಕ್ಲಮೇಷನ್ ಇರುವಂಥ ವಿಷಯಗಳು ಅನ್ನೋದು ನಾವು ಗಮನಿಸಬೇಕು. ಇನ್ನು ಇಂಡಿಯನ್ ಪ್ರಿನ್ಸಸ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ದೇ ಆರ್ ಫ್ರೀಡ್ ಫ್ರಮ್ ಫಿಯರ್. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಭಯ ಇತ್ತು, ಏನು ಬೇಕಾದರೂ ಆಗಬಹುದು, ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಒಂದು ಅಧಿಕಾರ ಕಿತ್ಕೊಳ್ಳೋದಲ್ದಲ್ಲ ಇನ್ನೇನು ಬೇಕಾದರೂ ನಮ್ಮ ಜೊತೆ ನಡ್ಕೊಳ್ಳೋವಂಥ ರೀತಿನೂ ವಿಭಿನ್ನವಾಗಿರ್ಬೋದು, ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಭಯ ಅವರಲ್ಲಿ ಏನು ಇದುವರೆಗೆ ಆವರಿಸ್ಕೊಂಡಿತ್ತು, ಆ ಭಯದಿಂದ ಅವರು ಮುಕ್ತರಾಗೋದಕ್ಕೆ ಅವಕಾಶ ಆಯಿತು. ದೆನ್ ಗ್ಯಾರಂಟಿಡ್ ದ ಪೊಸಿಷನ್, ಅವರ ಒಂದು ಸ್ಥಾನವನ್ನು ಏನಾಯಿತು, ಖಂಡಿತವಾಗ್ಲೂ ನಮಗೆ ಈ ಸ್ಥಾನ ನಮ್ಮದೇ ಆಗಿರುತ್ತೆ, ಅದರಲ್ಲಿ ಏನೇ ನಮಗೆ ಅಡಚಣೆ ಇರೋದಿಲ್ಲ, ತೊಂದರೆ ಇರೋದಿಲ್ಲ ಅನ್ನೋ ಒಂದು ಗ್ಯಾರಂಟಿ ಅವರಿಗೆ ಸಿಗುತ್ತೆ, ನಿಖರತೆ ಅವರಿಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಶ್ಯೂರೆನ್ಸ್, ಇದು ನಾವು ತುಂಬ ಮುಖ್ಯ. ಇದುವರೆಗೆ ನೋಡಿ ರಿಲಿಜಿಯಸ್ ಫ್ರೀಡಮ್ ಇರಲಿಲ್ಲ, ನೋ ಇಂಟರ್ಫೆರೆನ್ಸ್. ಅಂದರೆ ಇನ್ನು ಮುಂದೆ ರಿಲಿಜಿಯಸ್ ನಿಮ್ಮ ಯಾವುದೇ ಭಾರತೀಯ ಧರ್ಮದ ವಿಷಯದಲ್ಲಿ ಹಸ್ತಕ್ಷೇಪ ಇರೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ಹಿಂದೆ ಹಿಂದೂ ಧರ್ಮೀಯರನ್ನ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡೋದಾಗ್ಲಿ, ಆಗಲಿಲ್ಲ ಅನ್ನೋರನ್ನ ತೀರಾ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಾಗ್ಲಿ, ನಾನಾ ರೀತಿಯ ದಬ್ಬಾಳಿಕೆ ಮಾಡೋದಾಗ್ಲಿ, ಇವೆಲ್ಲ ನಾವಲ್ಲಿ ನೋಡ್ತಾ ಹೋದ್ವಿ. ಆದರೆ ಇನ್ನು ಮುಂದೆ ಈ ಥರ ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೇನಾಯಿತು ಅಂದರೆ ನಿಜವಾಗ್ಲೂ ನಾವು ಅದನ್ನು ಗಮನಿಸುವಂಥ ದೊಡ್ಡ ವಿಷಯ. ಇನ್ನು ರೆಸ್ಪೆಕ್ಟ್ ಫಾರ್ ರಿಚುವಲ್ಸ್, ಅಂದರೆ ಯಾವುದೇ ನೀವು ಏನೇ ಒಂದು ನಿಮ್ಮ ಧಾರ್ಮಿಕ ಕಟ್ಟುಪಾಡುಗಳು ಏನಿದಾವೆ, ಸಂಪ್ರದಾಯಬದ್ಧವಾಗಿ ನೀವು ಏನೆಲ್ಲ ರಿಚುವಲ್ಸ್ನ ನೀವು ಅನುಸರಿಸ್ಕೊಂಡು ಬರ್ತಾ ಇದ್ದೀರಾ, ಅವುಗಳಿಗೆ ಖಂಡಿತವಾಗ್ಲೂ ಅನುಸರಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ ಇವ್ರು ಏನು ಮಾಡ್ತಾ ಇದ್ದಾರೆ, ನಮಗೆ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ ವಿಷಯಗಳಿಂದ ಸಾಕಷ್ಟು ಬದಲಾವಣೆಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸಾಕಷ್ಟು ಸಮಯದಿಂದ ಏನು ಬೆಂದಂಥ ಸ್ಥಿತಿಯಲ್ಲಿ ಭಾರತೀಯರು ಇರ್ತಾರೆ, ಅದರಿಂದ ಮುಕ್ತರಾಗೋದಕ್ಕೆ ಈ ಒಂದು ಪ್ರೊಕ್ಲಮೇಷನ್ ಏನು ಮಾಡ್ತಾ ಹೋಗುತ್ತೆ, ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು. ಇದಕ್ಕೆ ಸಂಬಂಧಿಸಿದಂತೆ ನಾನು ಅನೇಕ ರೆಫರೆನ್ಸಸ್ನ ಇಲ್ಲಿ ನಾನು ಕೊಟ್ಟಿದ್ದೀನಿ. ವಿದ್ಯಾರ್ಥಿಗಳು ನಿಮ್ಮ ಲೈಬ್ರರಿನಲ್ಲಿ ಇನ್ನಷ್ಟು ವಿಷಯಗಳನ್ನು ಪುಸ್ತಕಗಳಿಂದ ಸಂಗ್ರಹ ಮಾಡುವಂಥ ಪ್ರಯತ್ನ ಮಾಡಬೇಕು. ಆಗ ನೀವು ಸಾಕಷ್ಟು ಸಮರ್ಪಕವಾಗಿ ಇನ್ನೂ ಹೆಚ್ಚು ಸಮರ್ಪಕವಾಗಿ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.